ಈಗ ಬೆಂಗಳೂರಿಗೆ ಚುನಾವಣೆಯ ಭಾಗ್ಯ ಕೊನೆಗೂ ಕೂಡ ಬಂದಿದೆ. 2015ರಲ್ಲಿ ಏಪ್ರಿಲ್ ಅಲ್ಲಿ ನಡೆದಂತ ಚುನಾವಣೆ ಬಿಬಿಎಂಪಿ, ಈಗ ಜಿಬಿಎ 5 ಆಗೋಗಿದೆ. 5 ಭಾಗಗಳಲ್ಲಿ ಈಗ ಚುನಾವಣೆ ನಡೆಯಬೇಕಾಗಿದೆ. ಆದರೆ ಅದಕ್ಕೆ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ರು. 367 ಒಂದಿಷ್ಟು ವಿಂಗಡಣೆ ಮಾಡಿಟ್ಟಿದ್ದಾರೆ. ಅದನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು, 198ರಲ್ಲಿ ಇರಬೇಕು, ಎಲ್ಲ ಗೋಜಲು. ಅದಕ್ಕೆ ಈಗ ಯಾರ್ಯಾರಿಗೆ ರಿಸರ್ವೇಷನ್ ಬೇಕೋ ಅವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಲೆಕ್ಕಾಚಾರಗಳನ್ನ ಹೇಳ್ಕೊಂಡು, ಸಬೂಬನ್ನು ಹೇಳ್ಕೊಂಡು ಸುದೀರ್ಘವಾಗಿ ಚುನಾವಣೆಯನ್ನು ನಡೆಸದೇನೆ 3 ಪಕ್ಷಗಳು ಇದರಲ್ಲಿ ಭಾಗಿದಾರರೇ. ಚುನಾವಣೆ ನಡೆಸದಿರೋದಕ್ಕೆ 3 ಪಕ್ಷಗಳು ಕೂಡ ಆರೋಪಿ ಸ್ಥಾನದಲ್ಲೇ ನಿಲ್ಲೋರು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಜೂನ್ 30ರೊಳಗೆ ಚುನಾವಣೆ ಮಾಡಬೇಕು, ಯಾವ ಕಾರಣ ಹೇಳೋಂಗಿಲ್ಲ ಅಂತ ಹೇಳಿ. ಹಾಗಿದ್ದಾಗ ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೋಡಿ. 10 ವರ್ಷಗಳ ಬಳಿಕ ಜಿಬಿಎಗೆ ಎಲೆಕ್ಷನ್ ಫಿಕ್ಸ್. 5 ಪಾಲಿಕೆಗಳಿಗೆ ಕೊನೆಗೂ ಚುನಾವಣೆ ಭಾಗ್ಯ. ಜೂನ್ 30ರೊಳಗೆ ಎಲೆಕ್ಷನ್ ನಡೆಸಲು ಆದೇಶ. ಹೌದು, ನೆನೆಗುದಿಗೆ ಬಿದ್ದಿದ್ದ ಜಿಬಿಎ ಚುನಾವಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಿಗೆ 10 ವರ್ಷದ ಬಳಿಕ ಚುನಾವಣೆಯ ಭಾಗ್ಯ ಬಂದೊದಗಿದ್ದು, ಜೂನ್ 30ರೊಳಗೆ ಚುನಾವಣೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಜಿಬಿಎಗೆ ಚುನಾವಣೆ ನಡೆಸುವ ಬಗ್ಗೆ ಇಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆಯ ವೇಳೆ ರಾಜ್ಯ ಸರ್ಕಾರದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಫೆಬ್ರವರಿ ತನಕ ಸಮಯ ಬೇಕು ಅಂತ ರಾಜ್ಯ ಸರ್ಕಾರ ಕೇಳಿತು. ಚುನಾವಣಾ ಆಯೋಗದ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕೆಎನ್ ಫಣೀಂದ್ರ ಅವರು ಮತದಾರರ ಪರಿಷ್ಕರಣೆ ಮತ್ತು ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಮೇ ತನಕ ಸಮಯ ಬೇಕು ಅಂದರು. ಅಂತಿಮವಾಗಿ ಯಾವುದೇ ಸಮಯ ಕೇಳದೆ ಜೂನ್ 30ರೊಳಗೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸುಪ್ರೀಂ ಹೇಳಿದೆ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್. ರಾಜ್ಯ ಸರ್ಕಾರದ ವಾದ. ಫೆಬ್ರವರಿ 28ರವರೆಗೂ ಮೀಸಲಾತಿ ಪ್ರಕ್ರಿಯೆ ನಡೆಯಲಿದೆ. ಸದ್ಯಕ್ಕೆ ಮೀಸಲಾತಿ ಪ್ರಕ್ರಿಯೆಗಳು ಕಡೆಯ ಹಂತದಲ್ಲಿದೆ. ಮೀಸಲಾತಿ ಪ್ರಕ್ರಿಯೆ ಬಳಿಕ ಯಾವಾಗ ಬೇಕಾದರೂ ಚುನಾವಣೆಯನ್ನ ನಡೆಸಬಹುದು. ಎಲೆಕ್ಷನ್ ನಡೆಸೋದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ. ಚುನಾವಣಾ ಆಯೋಗದ ವಾದ ಏನು? ಮಾರ್ಚ್ 16 ಮತದಾರರ ಪರಿಶೀಲನೆ ಅಂತ್ಯವಾಗಲಿದೆ. ಬಳಿಕ ಎಸ್ಎಲ್ಸಿ ಪರೀಕ್ಷೆಗಳಿವೆ. ಮೇ ತಿಂಗಳಲ್ಲಿ ಚುನಾವಣೆ ಮಾಡಬಹುದು. ಹೀಗಾಗಿ ಮೇ ಕೊನೆಯ ವಾರದವರೆಗೂ ಅವಕಾಶ ನೀಡಬೇಕು. ಸುಪ್ರೀಂ ಕೋರ್ಟ್ನ ಆದೇಶ ಏನು? ಅಂತಿಮವಾಗಿ ಚುನಾವಣಾ ಪ್ರಕ್ರಿಯೆ ಮುಗಿಸಲು ಎಷ್ಟು ಸಮಯ ಬೇಕು? ಜೂನ್ವರೆಗೂ ಸಮಯ ಬೇಕಾಗಬಹುದು ಅಂತ ಹೇಳಿದ ಆಯೋಗ. ಇದಕ್ಕೆ ಒಪ್ಪಿದ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗೆ ಚುನಾವಣೆ ನಡೆಸಲು ನಿರ್ದೇಶನವನ್ನ ನೀಡಿತ್ತು. ಮತ್ತೆ ಸಮಯ ಕೇಳದಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ವಾರ್ಡ್ ವಿಂಗಡಣೆ ಮೀಸಲಾತಿ ಘೋಷಿಸಲು ಕಳೆದ ಡಿಸೆಂಬರ್ವರೆಗೂ ಕೂಡ ರಾಜ್ಯ ಸರ್ಕಾರ ಸಮಯ ಕೇಳಿತ್ತು. ಇದೀಗ ಮತ್ತೆ ಫೆಬ್ರವರಿವರೆಗೆ ಸಮಯವನ್ನ ಕೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಕೂಡ ಆಗಿದೆ. ಜಿಬಿಎಗೆ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಕೊಟ್ಟಿರುವಂಥದ್ದು. ಚುನಾವಣೆ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಜೂನ್ 30ರ ಒಳಗಡೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಇವತ್ತು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಫೆಬ್ರವರಿಗೂ ಕೂಡ ವಾರ್ಡ್ಗಳಿಗೆ ಮೀಸಲಾತಿಯನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮನವಿ ಮಾಡಿತು. ಇದರ ಜೊತೆಗೆ ಮೇ 16ರವರೆಗೂ ಕೂಡ ನಮಗೂ ಕೂಡ ಚುನಾವಣಾ ಪ್ರಕ್ರಿಯೆಗಳಿಗೆ ಸಮಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತು. ಇದಾದ ಬಳಿಕ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಡೆ ಚುನಾವಣೆಯನ್ನು ಮುಕ್ತಾಯಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೊಟ್ಟಿದೆ. ಜಿಬಿಎ ಎಲೆಕ್ಷನ್ ಸರ್ಕಾರಕ್ಕೆ ವರವೋ ಶಾಪವೋ? ಪವರ್ ಶೇರಿಂಗ್ ಮಧ್ಯೆ ಸರ್ಕಾರಕ್ಕೆ ಸಂಕಷ್ಟ. ಇನ್ನು ಒಂದು ಕಡೆಗೆ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ನಡೀತಾ ಇದೆ. ಇನ್ನೊಂದು ಕಡೆಗೆ ಜೂನ್ 30ರೊಳಗೆ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಎಲ್ಲಾ ಗೊಂದಲಗಳನ್ನ ಬದಿಗಿಟ್ಟು ಚುನಾವಣೆ ನಡೆಸೋ ಸಂದಿಗ್ಧತೆಯಲ್ಲಿ ಸರ್ಕಾರ ಸಿಲುಕಿದೆ. ಚುನಾವಣೆ ಘೋಷಣೆ ಯಾರಿಗೂ ವರ, ಯಾರಿಗೆ ಶಾಪ ಅನ್ನೋ ಚರ್ಚೆಯೂ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಒಂದು ಕಡೆಗೆ ರಾಹುಲ್ ಗಾಂಧಿ ನಾಳೆ ಮೈಸೂರಿಗೆ ಆಗಮಿಸ್ತಾ ಇದ್ದು ಸಿಎಂ ಭೇಟಿ ಮಾಡ್ತಾರೆ. ಇನ್ನೊಂದು ಕಡೆಗೆ ಸಂಕ್ರಾಂತಿ ನಂತರ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದು ಹೈಕಮಾಂಡ್ ಎದುರು ನಾಯಕತ್ವದ ದಾಳವನ್ನ ಉರುಳಿಸೋ ಸಾಧ್ಯತೆಗಳು ಇವೆ. ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಗೊಂದಲದ ನಡುವೆ ಜೂನ್ 30ರೊಳಗೆ ಜಿಬಿಎ ಚುನಾವಣೆ ನಡೆಸಿ ಎನ್ನುವಂತಹ ಸೂಚನೆಯನ್ನ ಕೋರ್ಟ್ ನೀಡಿದೆ. ಇತ್ತ ಸರ್ಕಾರದ ಮಟ್ಟದಲ್ಲಿನ ಗೊಂದಲಗಳ ಪರಿಹಾರ ಮಾಡಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಂಥ ಸಿಎಂ ಡಿಸಿಎಂಗೆ ಈಗ ಚುನಾವಣೆ ಮಾಡಬೇಕಾದಂಥ ರೀತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿಗೆ ಯತ್ನಿಸ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಕೂಡ ನಾಳೆ ರಾಹುಲ್ ಗಾಂಧಿ ಅವರನ್ನ ಮೈಸೂರಲ್ಲಿ ಭೇಟಿ ಆಗ್ತಾರೆ. ಒಟ್ಟಾರೆಯಾಗಿ ಎಲ್ಲಾ ಗೊಂದಲದ ನಡುವೆಯೂ ಕೂಡ ಚುನಾವಣೆ ಮಾಡಬೇಕಂತ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾದಂತೆ ಕಾಣಿಸ್ತಾ ಇದೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೇವೆ, ಎಲೆಕ್ಷನ್ ನಡೆಸಲಿ ಎಂದ ಬಿಜೆಪಿ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶವನ್ನ ಬಿಜೆಪಿ ಸ್ವಾಗತಿಸಿದೆ. ರಸ್ತೆ ಗುಂಡಿಗಳ ಹಾವಳಿ, ಅಪರಾಧ ಕೃತ್ಯಗಳಿಂದ ಬೆಂಗಳೂರು ಹದಗೆಟ್ಟಿದೆ.
ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ಗೆ ಆದೇಶಿಸಿದೆ. ಜಿಬಿಎ ಎಲೆಕ್ಷನ್ಗೆ ಬಿಜೆಪಿ ಸಿದ್ಧವಿದ್ದು ನಾವು ಸಿದ್ಧವಿದ್ದೇವೆ. ಜಿಬಿಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಲಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಹೈಕಮಾಂಡ್ ನಿರ್ಧರಿಸಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನು ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬೆಂಗಳೂರನ್ನು ಹಾಳು ಮಾಡಿದೆ, ರಸ್ತೆ ಗುಂಡಿಗಳನ್ನು ಜಾಸ್ತಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಸೋಲೋದು ಶತಸಿದ್ಧ, ಮತ್ತೆ ಕಾಂಗ್ರೆಸ್ಸಿಂದ ನೆಲ ಕಚ್ಚುತ್ತೆ, ನಾವೇ ಮತ್ತೆ ಗೆದ್ದು ಎಲ್ಲ 5 ಪಾಲಿಕೆಗಳಲ್ಲೂ ಕೂಡ ಅಧಿಕಾರ ಹಿಡಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವಾಗ ಚುನಾವಣೆ ನಡೆದರೂ ಕೂಡ ನಾವು ತಯಾರಾಗಿದ್ದೀವಿ ಅನ್ನುವಂಥ ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ. ನಾವು ಬಿಜೆಪಿ ಮೊದಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ. ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದ್ರೆ 198ಗೆ ಮಾಡಿ ಅಂತಾನು ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ. ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳೇ ಸಾಕು. ರಾಜ್ಯದಲ್ಲಿ ಬಿದ್ದಿರುವಂತ ಗುಂಡಿಗಳು, ಅದರಲ್ಲಿ ಸತ್ತಿರುವಂತ ಜನ, ಕಸದ ರಾಶಿ ಬಿದ್ದಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು, ಇದಕ್ಕಿಂತ ಬೇರೆ ವಿಚಾರಗಳು ಏನು ಬೇಕಾ? ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚಿತ್ತು. ಮೊನ್ನೆನೂ ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ. ಕರ್ನಾಟಕದ ಬಗ್ಗೆ ಅವರು, ಈ ಚುನಾವಣೆ ಬಗ್ಗೆ, ಒಂದು ಮೈತ್ರಿಯ ಬಗ್ಗೆ ಅವರು JDSನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ. ಕೇಂದ್ರದವರು ಸಮನ್ವಯ ಸಮಿತಿ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಿದ್ದೀವಿ. ಒಟ್ನಲ್ಲಿ ಬೆಂಗಳೂರು 5 ಪಾಲಿಕೆಗಳಿಗೆ ಜೂನ್ನಲ್ಲಿ ಚುನಾವಣೆ ನಡೆಯಲಿದ್ದು ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಸವಾಲಾಗಿದೆ. ಈ ಸವಾಲನ್ನ ಸರ್ಕಾರ ಹೇಗೆ ಗೆಲ್ಲಲಿದೆಯೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.